ಇನ್ನೊಂದು ಹೆಸರು ಅಂತಂತಂದರೆ ಅದು ಸಿದ್ಧಗಂಗಾ ಶ್ರೀಗಳ ಮಾತ್ರ. ನೋಡಿ, ಯಾವಾಗ ಸಿದ್ಧಗಂಗಾ ಶ್ರೀಗಳಿಲ್ಲ ಅಂತ ಗೊತ್ತಾಯಿತು, ವಾಲಂಟರಿಲಿ ಎಲ್ಲ ಅಂಗಡಿಗಳು ಮುಂಗಟ್ಟುಗಳೆಲ್ಲ ಬಂದಾಗ ಹೋಗ್ಬಿಟ್ಟಿದೆ. ನಾವು ನೋಡ್ತಾ ಇದ್ದೀವಿ ತುಮಕೂರಿನ ಬೀದಿಗಳು ನೋಡಿಬಿಟ್ರೆ ಅವ್ರಿಗೆ ಅವರನ್ನೇ ಎಲ್ಲದನ್ನೂ ಕೂಡ ಈ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಶ್ರೀಗಳಿಗೆ ಗೌರವ ನಮನಗಳನ್ನು ಸ್ಥಳಿಸ್ತಿರುವಂಥದ್ದು. ಇದು ಎಂದೂ ಕೂಡ ಅವರು ನೀವು ಗೌರವ ಮರ್ಯಾದೆಯನ್ನು ಅವರು ಬಯಸಿಲ್ಲ, ಡಿಮ್ಯಾಂಡ್ ಮಾಡಿಲ್ಲ. ಆದರೆ ಗೌರವ ಮರ್ಯಾದೆ ಅನ್ನುವಂಥದ್ದು ಅವ್ರನ್ನ ಹುಡುಕೊಂಬಂದಿದೆ. ನಿಜವಾದಂಥ ತತ್ವ ಆದರ್ಶಗಳು, ನಿಜವಾದಂಥ ಈ ಜೊಳ್ಳುಗಳಿಗೆ ಇಂಥವೆಲ್ಲ ಬೆನ್ನತ್ತಲ್ಲ, ನಿಜಕ್ಕೂ ಗಟ್ಟಿ ಇರುತ್ತಲ್ಲ ಅಂಥವ್ರಿಗೆ ಮಾತ್ರ ಇದು ಬೆನ್ನತ್ತುವಂಥದ್ದು. ಅಂದರೆ ಈ ಗೌರವ ಮರ್ಯಾದೆ ಸನ್ಮಾನಗಳೆಲ್ಲವೂ ಕೂಡ ಅವ್ರನ್ನ ಹುಡ್ಕೊಂಡು ಹೋಗಿದೆ, ಇವರೆಂದೂ ಕೂಡ ಹುಡ್ಕೊಂಡು ಹೋಗಿಲ್ಲ. ಬರೀ ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಪಡೆದಿದ್ದೀನಿ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಒಂದಷ್ಟು ರಸ್ತೆಗಳನ್ನು ಸುತ್ತಾಡಿ ಅಲ್ಲಿನ ಸ್ಥಿತಿಗತಿಗಳೇನೋ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಕಾಯಕ ಯೋಗಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ಇನ್ನಿಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ಇಡೀ ತುಮಕೂರಿನ ಜನತೆಗೆ ಒಂದು ಬೇಸರವನ್ನು ಮೂಡಿಸಿರ್ತಕ್ಕಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಏನಂತಂದರೆ ಮಠದ ಸುತ್ತಲ ವಾತಾವರಣ ಒಂದು ರೀತಿ ನೀರವ ಮೌನದಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಸೊ ಪ್ರಮುಖವಾಗಿ ಮಠದ ಆವರಣದ ಸುತ್ತಮುತ್ತ ಇರತಕ್ಕಂತಹ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿರ್ತಕ್ಕಂಥದ್ದನ್ನು ಈಗಿಲ್ಲಿ ನೋಡ್ತಾ ಇರ್ಬೋದು. ಪ್ರತಿದಿನ ಏನು ಅಂತಂದರೆ ಜನಜಂಗುಳಿಯಿಂದ ಮಠಕ್ಕೆ ಆಗಮಿಸ್ತಾ ಇರ್ತಕ್ಕಂತಹ ಭಕ್ತರಿಂದ ಕೂಡಿರ್ತಕ್ಕಂತಹ ಒಂದು ಈ ವಾತಾವರಣ ಏನಿದೆಯೋ ಇವತ್ತು ಆ ಭಕ್ತರಲ್ಲಿ ಒಂದು ರೀತಿಯ ಆತಂಕವನ್ನು ಮೂಡಿಸಿದೆ, ಬೇಸರವನ್ನು ಮೂಡಿಸಿ ನೀರವ ಮೌನ ಕಳೆದಿದೆ ಅಂತಲೇ ಹೇಳ್ಬೋದು. ಸೊ ಇದು ಮಠದ ಸುತ್ತಮುತ್ತ ಇರತಕ್ಕಂತಹ ಪ್ರತಿ ಅಂಗಡಿ ಮುಂಗಟ್ಟುಗಳ ಸ್ಥಿತಿಗತಿ. ಇಲ್ಲಿ ಇರುವಂತಹ ಎಲ್ಲ ಅಂಗಡಿಗಳ ಬಾಗಿಲುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ತಾ ಇರ್ತಕ್ಕಂಥದ್ದು. ಸೊ ಮುಚ್ಚಿ ತಮ್ಮ ಒಂದು ಸ್ವಾಮೀಜಿಗಳನ್ನು ಕಳೆದುಕೊಂಡಿರ್ತಕ್ಕಂತಹ ಬೇಸರದಲ್ಲಿ ಇಲ್ಲಿ ಜನರಿದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು. ನೀವು ಪ್ರತಿದಿನ ಇಲ್ಲೇ ಇರುವಂಥದ್ದು. ಸೊ ಅಂಗಡಿ ಮುಂಗಟ್ಟನ್ನು ಮುಚ್ಚಿ ಇವತ್ತು ಸ್ವಾಮೀಜಿಗಳನ್ನ ಕಳೆದುಕೊಂಡಿರ್ತಕ್ಕಂತಹ ಬೇಸರದಲ್ಲಿದ್ದೀರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮಗೆ ತುಂಬ ಬೇಸರ ಇದೆ. ಯಾಕಂದರೆ ಅವರು ನಮಗೆ ಇಲ್ಲಿ ಇಡೀ ತುಮಕೂರಿಗೆ ದೇವರು, ಪ್ರತ್ಯಕ್ಷ ದೇವರು ಇರೋ ಥರ ಸಾವಿರಾರು ಮಕ್ಕಳಿಗೆ ಅನ್ನ ದಾಸೋಹ ಕೊಡೋರು, ವಿದ್ಯೆ ಕೊಡೋರು, ಪ್ರತಿಯೊಂದರಲ್ಲೂ ನಮಗೆ ಇಲ್ಲಿ ಈ ತುಮಕೂರಿನಲ್ಲಿ ಅನ್ನಕ್ಕೆ ಎಂಥ ವ್ಯಕ್ತಿಗೂ ಕಡಿಮೆ ಇಲ್ಲ ಅನ್ನೋದು, ವಿದ್ಯೆಗೆ ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ನಮ್ಮ ಶ್ರೀ ಮಹಾಸ್ವಾಮಿಗಳೇ ನಮಗೆ ಕಾರಣ. ಯಾಕಂದರೆ ಇವತ್ತು ಅವರು ನಮ್ಮನ್ನು ಬಂದು ಇಲ್ಲಿ ಆ ಗದ್ಗೆ ಮೇಲೆ ಕೂತ್ಕೊಂಡು ಅವರು ಒಂದು ತಾಯ್ತ ಬರೀತಾರೆ ಅನ್ನೋ ಉದ್ದೇಶ ಆಗಲಿ, ನಮ್ಗೆ ಆಶೀರ್ವಾದ ಕೊಡೋದು ಉದ್ದೇಶ ಆಗಲಿ, ನಮಗೆ ಕೊಡ್ತಾರೆ ಅನ್ನೋದು ಒಂದು ಭರವಸೆ ಇದೆ. ನಮಗೆ ಗೊತ್ತಾಯ್ತಾ, ನಮಗೆ ಭರವಸೆ ಇದೆ. ಈಗಲೂ ಅವರು ಜೀವಂತವಾಗಿದ್ದಾರೆ ಅನ್ನೋದೇ ನಮಗೆ ಮಾಹಿತಿ ಇದೆ. ಅಂದರೆ ನಮ್ಗೆ ಅವರು ಹೋಗಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ ಅಂದ್ರೂ ನಾವು ನಂಬಲ್ಲ. ನಮ್ಮನ್ನು ಜೀವಂತವಾಗಿ ನಾವು ನೋಡ್ತಾ ಇದ್ದೀವಿ. ಅವ್ರು ನೋಡೋದಲ್ಲ, ನಾವು ಅವ್ರನ್ನ ಜೀವಂತವಾಗಿ ಕಾಣ್ತಾ ಇದ್ದೀವಿ ಅನ್ನೋದಿದೆ. ನಮಗೆ ಭಾಳ ದುಃಖ ಇದೆ. ಯಾಕಂದರೆ ಸಾವಿರಾರು ಭಕ್ತರು ಅನ್ನ ದಾಸೋಹಕ್ಕೆ ಬರೋರು ಇಲ್ಲಿ ಯಾರು ಇವತ್ತು ಹೊಟ್ಟೆ ಹಸುವು ಇಲ್ಲ ಅನ್ನೋದೇ ಇಲ್ಲ. ಇಲ್ಲಿ ಈ ಜಾಗದಲ್ಲಿ ಬಂದಾಗ ಆ ಥರ ಅನ್ನ ದಾಸೋಹ ಮಾಡ್ತಿದ್ರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋರು. ಇಲ್ಲಿ ಓದಿರೋ ಮಕ್ಕಳು ಎಲ್ಲೆಲ್ಲೋ ತುಂಬ ಅಧಿಕಾರಿಗಳಾಗಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ, ಸಣ್ಣ ವಿದ್ಯೆಯಿಂದ ದೊಡ್ಡದವರೆಗೂ ಮುಟ್ಟಿದ್ದಾರೆ. ಆದ್ದರಿಂದ ನಮಗೆ ಮಾತ್ರ ಆಗಲಿಲ್ಲ, ಅವರು ಯಾವತ್ತೂ ಆಗಲಿಲ್ಲ. ನಮ್ಗೆ ಆ ಶಿವಕುಮಾರ ಸ್ವಾಮೀಜಿಗಳು ಆ ಧೈರ್ಯನ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವ್ರಿಗೆ ಕೊಡಲಿ ಅಂತ ನಾವು ಭಾಳ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ಥರ ಅವ್ರನ್ನ ಕಾಣಲಿ, ಅದೇ ಥರ ಮಕ್ಕಳನ್ನ ಅವರು ನೋಡಲಿ, ಆ ಶಕ್ತಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಗೆ ತಲುಪಲಿ ಅಂತ ನಾವು ಆರಾಧಿಸ್ತೀವಿ ಸರ್ ಅವ್ರ ಬಗ್ಗೆ. ಓಕೆ, ಇದು ಏನು ಅಂತಂದರೆ ಇಲ್ಲಿ ಭಕ್ತರ ಮಾತಾಗಿರ್ತಕ್ಕಂಥದ್ದು, ಅವ್ರನ್ನ ಕಳೆದುಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ತುಮಕೂರಿನ ಜನತೆಯನ್ನು ಅನಾಥವಾಗಿಸಿದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ತುಮಕೂರು.